ಅಂತ ನೋಡೋಣ. ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ವೀಡಿಯೋನ ಕೊನೆ ತನಕ ನೋಡಬೇಕು. ವೀಡಿಯೋನ ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ನಾನು ಎಲ್ಲಿ ಹೋಗಿದೆ ಏನು ಮಾಡಿದೆ ಎಲ್ಲ ಗೊತ್ತಾಗೋದು. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ಮೆಟ್ನ ಬ್ಯಾಗ್ ಥರ ಹಾಕೊಳ್ಳೋದು ನೋಡಿದ್ದೀರಾ? ನಾನು ನೋಡಿ ಹೆಲ್ಮೆಟ್ನ ಬ್ಯಾಗ್ ಥರ ಹಾಕೊಳ್ತಾ ಇದ್ದೀನಿ. ಸೊ ಮೈ ಬಾಯ್ ಇಸ್ ರೆಡಿ. ಎವ್ರಿ ಟೈಮ್ ಸ್ಟುಪಿಡ್ ಗರ್ಲ್ ಅಂತ ಒನ್ ಡೇನು ಸ್ಟುಪಿಡ್ ಗರ್ಲ್ ಅಂತ ಬೈದ ಇರೋದೇ ಇಲ್ಲ. ಇದನ್ನು ನೋಡಿ ಯಾವತ್ತು ರಾಂಗ್ ರೂಟಲ್ಲೇ ಬರೋದಂದ್ರೆ ಒಂದನ್ನು ಕರೆಕ್ಟಾಗಿ ರೂಟಲ್ಲೇ ಬರಲ್ಲ. ಆವಾಗ ಬಂದರೂ ಕೂಡ ಟ್ರಾಫಿಕ್, ಒಂದಿನೂ ಟ್ರಾಫಿಕ್ ಇಲ್ಲ ಅಂತಿಲ್ಲ. ನಾನು ಯಾವಾಗ ಟ್ರಾಫಿಕ್ ಇರುತ್ತೆ ಬಂದ್ಬಿಟ್ಟು ಟ್ರಾಫಿಕ್ ಏನಂದ್ರೆ ಆಗ್ತಾ ಇಲ್ಲ. ಈ ವೆಗಾ ಸಿಟಿ ಮಾಲ್ ಒಂಥರ ಚೆನ್ನಾಗಿದೆ. ನಾವು ಯಾವತ್ತೂ ಈ ಮಾಲ್ ಕಡೆಯಿಂದನೇ ಹೋಗ್ಬೋದು BTMಗೆ ಹೋಗಬೇಕಾದ್ರೆ. ಹಾಗೆ ಅಲ್ಲಿಂದ ನಾವು ಹೊರಟಿದ್ದು ಪೆಟ್ರೋಲ್ ಬಂಕಿಗೆ. ಆ್ಯಕ್ಚುಲಿ ನಾವು ಮಾತ್ರ ಎಣ್ಣೆ ಹಾಕಿದರೆ ಆಗುತ್ತಾ, ನಮ್ಮ ಬೈಕಿಗೂ ಸ್ವಲ್ಪ ಎಣ್ಣೆ ಹಾಕ್ಸ್ಬೇಕಲ್ವಾ. ಸೊ ಎಣ್ಣೆ ಅಂತ ಹೇಳಿದರೆ ಬೈಕಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೊರಟಿದ್ದೆ BTM ಲೇಔಟ್ಗೆ. ಅಂತೂ ಆ ಕಡೆ ಈ ಕಡೆ ನೋಡ್ತಾ BTM ಲೇಔಟ್ ಬಂದೇ ಬಿಡ್ತು. ರೋಡೆಲ್ಲ ತುಂಬ ಖಾಲಿಯಾಗಿದೆ. ಯಾಕಂತ ಹೇಳಿದರೆ ಎಲ್ಲ ಕೇರಳ ಪೀಪಲ್ಸು ಊರಿಗೆ ಹೋಗಿಬಿಟ್ಟಿದ್ದಾರೆ, ಓಣಂ ಅಲ್ವಾ. ಸೊ ಯಾರೂ ಇಲ್ಲ. ಈ ಥರ ಖಾಲಿ ಇರೋದೇ ಇಲ್ಲ BTM ನೈಟ್ ಟೈಮಲ್ಲಿ. ಫುಲ್ ರಶ್ ಇರ್ತಾರೆ, ಫುಲ್ ಕ್ರೌಡು. ನಾವು ಹೋಗಲಿಕ್ಕೆ ಕಷ್ಟ. ಇವನಂತೂ ರಾಂಗ್ ರೂಟಲ್ಲಿ ಹೋಗ್ತಿದ್ದಾನೆ, ಕರೆಕ್ಟಾಗಿ ಹೋಗ್ತಾನೆ ಇಲ್ಲ ನನ್ನ ಮಗ. ಇವನ ಜೊತೆ ಹೋಗ್ಬೇಕಾದ್ರೆ ಸುಮ್ಮನಂತೂ ಹೋಗಲ್ಲ. ಕ್ರಿಕೆಟ್ ಬಗ್ಗೆ ನಾನು ಇವತ್ತು ಈ ಥರ 6 ಹೊಡೆದೆ 4 ಹೊಡೆದೆ ಅದೆಲ್ಲ ಹೇಳ್ತಾ ಹೋಗ್ತಾನೆ. ಒಂಥರ ಅವನಿಗೇನೋ ಶೇರ್ ಮಾಡ್ಕೊಳ್ತಾನೆ, ಅವನಿಗೇನೋ ಒಂಥರ ಖುಷಿ ಇರುತ್ತೆ ಅದರಲ್ಲಿ. ನಾನು ಸೈಲೆಂಟಾಗಿ ಕೂತ್ಕೊಂಡು ಕೇಳಿಸ್ಕೊತಾ ಹೋಗ್ತೀನಿ. ಬಟ್ ಇವನ ಜೊತೆ ಹೋಗ್ಬೇಕಾದ್ರೆ ಏನೋ ಒಂಥರ ಖುಷಿ ಇರುತ್ತೆ. ನಾನು ಯಾವಾಗ ಬಂದರೂ BTM ಲೇಔಟಲ್ಲಿ ಫುಲ್ ಟ್ರಾಫಿಕ್ ಇರುತ್ತಪ್ಪ. ಇಲ್ಲಿ BTM ಲೇಔಟ್ ಕತೆ ಮುಗೀತು. ನನಗೆ ಗೊತ್ತಿಲ್ಲದೇ ಮಡಿವಾಳ ರೂಟಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಉಡುಪಿ ಸಿಗ್ನಲ್ ಹೋದ್ಮೇಲೆ ಗೊತ್ತಾಯಿತು ನನಗೆ ಇವನಾಕೆ ಮಡಿವಾಳ ರೂಟಿಗೆ ಹೋಗ್ತಾ ಇದ್ದಾನೆ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಬಟ್ ಏನೋ ಒಂಥರ ಖುಷಿ. ಯಾಕೆ ಹೇಳಿ, ಕೇಳದೆ ಬಂದ ಭಾಗ್ಯ ಅಲ್ವಾ. ನಾನೇನು ಕೇಳಲೇ ಇಲ್ಲ. ಆಮೇಲೆ ನನ್ನ ಹತ್ರ ಹೇಳ್ತಾ ಇದ್ದಾನೆ, ನೀನು ಲಾಗಲ್ಲಿ ಹೇಳು ಉಡುಪಿ ಸಿಗ್ನಲಲ್ಲಿ ಅಲ್ಲಿ ಸಿಗ್ನಲ್ ಜಾಸ್ತಿ ಹೊತ್ತಿಡಲಿಲ್ಲ, ಒಂದು 5 ಸೆಕೆಂಡ್ ಅಷ್ಟೇ ಬಿಟ್ಟಿದ್ರು, ಆಮೇಲೆ ಆಫ್ ಮಾಡಿದರು. ಅವನು ಅದಕ್ಕೆ ಹೇಳ್ತಾ ಇದ್ದಾನೆ ನನ್ನ ಹತ್ರ, ನೀನು ಹೇಳು ನಿನ್ನ ಲಾಗಲ್ಲಿ ಉಡುಪಿ ಸಿಗ್ನಲ್ ಹತ್ರ ಜಾಸ್ತಿ ಸೆಕೆಂಡ್ ಅಂದರೆ ಮೂವ್ ಆನ್ ಆಗಲಿಕ್ಕೆ ಕೊಡೋದಿಲ್ಲ ಸಿಗ್ನಲಲ್ಲಿ, ಜಸ್ಟ್ 5 ಸೆಕೆಂಡ್ ಅಷ್ಟೇ, ಆಮೇಲೆ ಆಫ್ ಮಾಡ್ತಾರಂತ ಹೇಳು ಅಂತ ಇದ್ದ ನನ್ನ ಹತ್ರ. ಫೈನಲಿ ನಾವು ರೀಚ್ ಆಗಿದ್ದು ಮಡಿವಾಳ ಹೇಗಿರುತ್ತೆ ಅಂತ ನೋಡಿ. ಓಕೆ, ಜಾಸ್ತಿ ಕ್ರೌಡ್ ಇಲ್ಲ. ಮಳ್ಳೂಸ್ ಎಲ್ಲ ಊರಿಗೆ ಹೋಗಿಬಿಟ್ಟಿದ್ದಾರಲ್ವಾ, ಸೊ ಕ್ರೌಡ್ ಕಡಿಮೆ ಇದೆ. ಮಡಿವಾಳ ಈ ಥರ ಖಾಲಿ ಇರೋದೇ ಇಲ್ಲ. ಎಷ್ಟು ಖಾಲಿ ಅನಿಸ್ತಾ ಇದೆ ಅಂದರೆ ನಮಗೆ ಶಾಕ್ ಆಗ್ತಾಯಿತ್ತು. ಓಣಂ ಅಲ್ವಾ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಪಾಪ. ಆದರೂ ಲಿಟಲ್ ಬಿಟ್ ಟ್ರಾಫಿಕ್ ಇದೆ, ಇಸ್ ಫೈನ್. ಇದು ಒಂಥರ ಚೆನ್ನಾಗಿದೆ ಹೋಟೆಲ್ ನೋಡಿ, ಫಿಶ್ ಶೇಪಲ್ಲಿ ಇದೆ, ಚೆನ್ನಾಗಿದೆ ಅಲ್ವಾ. ಇದು BTM ಕಡೆಯಿಂದ ಬಂದರೆ ಮಡಿವಾಳ ಎಂಡ್, ಕೋರಮಂಗಲದಿಂದ ಬಂದರೆ ಮಡಿವಾಳ ಸ್ಟಾರ್ಟಿಂಗ್. ಮತ್ತು ಎಂತ ಅಂದರೆ ನಾವು ಔಟ್ಸೈಡ್ ಹೋದರೆ ಏನು ಫುಡ್ಡೆಲ್ಲ ತಿನ್ನಲ್ಲ. ಸೊ ನನಗೆ ಔಟ್ಸೈಡ್ ಫುಡ್ಡು ಆಗಲ್ಲ. ಫಾಸ್ಟ್ ಫುಡ್ಡೆಲ್ಲ ತಿಂದರೆ ನನಗೆ ಫುಡ್ ಪಾಯ್ಸನ್ ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಔಟ್ಸೈಡ್ ಹೋದರೆ ಇವ್ನು ನನಗೇನು ಕೊಡಿಸಲ್ಲ ಪಾಪ. ಬೇಕಾದರೆ ಕೊಡಿಸೋದು ಜಸ್ಟು
ಎಂತ ಹೇಳಿದರೆ ಕೊಕೊನಟ್ ವಾಟರ್ ಒಂದೇ ಅವನು ಕೊಡಿಸೋದು. ಔಟ್ಸೈಡ್ ಫುಡ್ ಜಾಸ್ತಿ ತಿನ್ನಲ್ಲ ನಾನು. ದೆನ್ ಹಾಗೆ ಇವನು ನನಗೆ ಎಲ್ಲ ಕಡೆ ರೂಟ್ ತಿರುಗಿಸ್ತಾ ಇದ್ದಾನೆ. ಆಮೇಲೆ ಕೋರಮಂಗ್ಲ ಕರ್ಕೊಂಡು ಹೋದ. ಕೋರಮಂಗ್ಲ ನೋಡಿ ಪಬ್ ರೂಟ್ ಎಲ್ಲ ತೋರಿಸ್ತೀನಿ, ಕೊನೆ ತನಕ ವೀಡಿಯೋನ ನೋಡಿ. ಕೋರಮಂಗ್ಲ ನೈಟ್ ವೈಬ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವನು ಫೋಟೋಗೆ ಬರಲ್ಲ ನೋಡಿ, ಇವನು ಫೋಟೋ ಎಲ್ಲ ಇಷ್ಟ ಆಗಲ್ಲ ಅವನಿಗೆ, ಅಂದರೆ ನಜರ್ ಬೀಳುತ್ತೆ ಅಂತ ಹೇಳ್ಕೊಂಡು ಬರಲ್ಲ ಫೋಟೋಸ್ಗೆಲ್ಲ. ಇವಾಗ ನಾವು ಹೊರಟಿದ್ದೆ ಪಬ್ ರೋಡಿಗೆ. ಪಬ್ ರೋಡ್ ಹೇಗಿರುತ್ತೆ ಅಂತ ನೋಡಿ. ಯಪ್ಪ, ಈ ಬ್ಯಾಂಗ್ಳೂರಲ್ಲಿ ಬರೋದು ದೊಡ್ಡ ವಿಷಯ ಅಲ್ಲ, ಈ ಟ್ರಾಫಿಕ್ಕಿಂದ ಬರೋದು ಇರುತ್ತಲ್ವ ಅದೇ ದೊಡ್ಡ ವಿಷಯ. ನನಗೆ ತುಂಬ ಪ್ಲೇಸಸ್ ಇದೆ ಬ್ಯಾಂಗ್ಳೂರಲ್ಲಿ, ನಿಮಗೆ ತೋರಿಸ್ಬೋದು. ಬಟ್ ಎಂತ ಅಂದರೆ ಈ ಟ್ರಾಫಿಕಲ್ಲಿ ಹೋಗಬೇಕಲ್ಲ, ಅದೇ ತುಂಬ ದೊಡ್ಡ ರಗಳೆ, ಹೋಗಲಿಕ್ಕೆ ಆಗೋದಿಲ್ಲ ನೋಡಿ. ಈಗ ನಾವು ಬಿ ಟಿ ಎಮ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಅನ್ಎಕ್ಸ್ಪೆಕ್ಟೆಡ್. ಸೊ ನಾನು ಕೇಳಲಿಲ್ಲ, ಪಾಪ ಅವನು ಊರಿಗೆ ಹೋಗೋದಂತ ಹೇಳಿ ನನಗೆ ಫುಲ್ ರೌಂಡಿಂಗ್ ಆಗ್ತಾ ಇದ್ದಾನೆ ಬ್ಯಾಂಗ್ಳೂರು. ನಾನು ಅವನ ಜೊತೆ ಸೇರಿ ರೋಮಿಂಗ್ ಹೋಗುದು, ಎಂತ ಮಾಡೋದು ಮತ್ತೆ ಅಲ್ವಾ. ಈ ಕೋರಮಂಗಲದಲ್ಲಿ ಎಂತ ಇಲ್ಲ, ಬರೀ ಪಬ್ಬು ಬಿಟ್ಟರೆ ಬೇರೆ ಏನೂ ಇಲ್ಲ ಆಯಿತಾ. ಕಲರ್ಫುಲ್ ಹುಡುಗಿಯರು ಈ ಪಬ್ ನೋಡಲಿಕ್ಕೆ ನಮ್ಮ ಕಡೆ ಎಲ್ಲ ಜಾತ್ರೆ ಆಗುತ್ತಲ್ಲ, ಜಾತ್ರೆದಲ್ಲಿ ಜನ ತುಂಬಿಕೊಂಡಿರ್ತಾರೆ. ಸೊ ಅದೇ ಥರ ಇಲ್ಲಿ. ಬಟ್ ಇಲ್ಲಿ ಕನ್ನಡ ಮಾತಾಡೋರು ಸಿಗೋದು ತುಂಬ ಅಂದರೆ ತುಂಬ ಕಷ್ಟ. ಎಲ್ಲ ಬರೀ ಇಂಗ್ಲೀಷು, ಹಿಂದಿ, ಮಲಯಾಳಂ ಅವರೇ ಇರೋದು ಜಾಸ್ತಿ. ನೋಡಿ ಎಲ್ಲ ಕಲರ್ಫುಲ್ ಆಗಿದೆ ಹೇಗಿದೆ ಅಂತ. ಇನ್ನೂ ಕ್ರೌಡ್ ಇರ್ತಿತ್ತು, ಅರ್ಧ ಮಲಯಾಳೀಸ್ ಹೋಗ್ಬಿಟ್ಟಿದ್ದಾರಲ್ವ ಊರಿಗೆ. ಬಟ್ ಕೋರಮಂಗ್ಲ ಡೇಯಲ್ಲಿ ನೋಡೋದಕ್ಕಿಂತ ನೈಟಲ್ಲಿ ನೋಡೋದು ತುಂಬ ಚೆಂದ ಇರುತ್ತೆ. ಯಾಕಂದರೆ ಆ ಕಡೆ ಎಲ್ಲ ರೋಡ್ ಮತ್ತು ಆ ಕಡೆ ಈ ಕಡೆ ಫುಲ್ ಪಬ್ ಇರುತ್ತಲ್ಲ, ಫುಲ್ ಲೈಟಿಂಗ್ಸ್ ಇರುತ್ತೆ, ನೋಡಲಿಕ್ಕೆ ಚೆನ್ನಾಗಿರುತ್ತೆ. ನೀವು ಕೂಡ ಬ್ಯಾಂಗ್ಳೂರಿಗೆ ಬಂದರೆ ಒಮ್ಮೆ ವಿಸಿಟ್ ಮಾಡಿ ಕೋರಮಂಗ್ಲನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗೆ ಎಷ್ಟು ನನ್ನ ಹತ್ರ ಕ್ಯಾಪ್ಚರ್ ಮಾಡಲಿಕ್ಕೆ ಆಗುತ್ತೆ ವೀಡಿಯೋಸ್ನ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಫೈನಲಿ ನಾವು ಹೊರಟಿದ್ದೆ ಮನೆ ಕಡೆಗೆ. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.